2026ರ ಐಪಿಎಲ್ ಟಾಟಾ ಈ ಒಂದು ಉದ್ಘಾಟನೆಯ ಪಂದ್ಯದಲ್ಲಿ ಆರ್ಸಿಬಿ ಶುಭಾರಂಭವನ್ನ ಶುರು ಮಾಡಿದೆ. ಹೈದರಾಬಾದ್ ವಿರುದ್ಧ ಆರ್ಸಿಬಿಗೆ 6 ವಿಕೆಟ್ಗಳ ಜಯ ಕೂಡ ಸಿಕ್ಕಿರುವಂತದ್ದು. ಡಫಿ ಶೆಫರ್ಡ್ ಬೌಲಿಂಗ್ಗೆ ಆರೆಂಜ್ ಆರ್ಮಿ ಛಿದ್ರವಾಗಿದೆ. 202 ರನ್ ಟಾರ್ಗೆಟ್ 15 ಓವರ್ಗಳಲ್ಲೇ ಕ್ಲಾಸ್ ಕೂಡ ಮಾಡಿರುವಂತದ್ದು. ಕೊಹ್ಲಿ ಮತ್ತು ಪಡಿಕಲ್ ರಣಾರ್ಭಟ ಸನ್ರೈಸರ್ಸ್ ಧೂಳಿಪಟವಾಗಿರುವಂತದ್ದು. ಟಾಸ್ ಗೆದ್ದಂತಹ ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ಫೀಲ್ಡಿಂಗ್ ಆಯ್ದುಕೊಂಡ್ರು. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಹೈದರಾಬಾದ್ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಅನ್ನ ಕೂಡ ನಷ್ಟ ಮಾಡಿಕೊಳ್ತು. 201 ರನ್ ಅನ್ನ ಕೂಡ ಗಳಿಸಿತು. ಇನ್ನು ಈ ಒಂದು ಟಾರ್ಗೆಟ್ ಅನ್ನ ಬೆನ್ನತ್ತಿದಂತಹ ಆರ್ಸಿಬಿ ಪಡೆ 26 ಎಸೆತಗಳು ಬಾಕಿ ಇರುವಂತೆಯೇ ಯಶಸ್ವಿಯಾಗಿ ಚೇಸನ್ನ ಮಾಡಿದೆ. 202 ರನ್ಗಳನ್ನ ಕೂಡ ಪಡೆದಿರುವಂತದ್ದು. ಹಾಗೆ 6 ವಿಕೆಟ್ಗಳಿಂದ ಭರ್ಜರಿ ಜಯ ಗಳಿಸಿರುವಂತದ್ದು. ಈ ಮೂಲಕ ಐಪಿಎಲ್ ಏನಿದೆ ಐಪಿಎಲ್ನ ಒಂದು ಶುಭಾರಂಭವನ್ನ ಮಾಡಿರುವಂತದ್ದು ಆರ್ಸಿಬಿ ಅಂತಾನೆ ಹೇಳ್ಬೋದು. ಈಗಾಗಲೇ ಫಿಲ್ ಸಾಲ್ಟ್ ಅಂದ್ರೆ ಬಹುಬೇಗನೆ ವಿಕೆಟ್ ಅನ್ನ ಒಪ್ಪಿಸಿ ನಿರಾಸೆ ಮೂಡಿಸಿದ್ರು. ಆದರೆ ಕೊಹ್ಲಿ ಜೊತೆಗೆ ದೇವದತ್ ಪಡಿಕ್ಕಲ್ ಸ್ಫೋಟಕ ಬ್ಯಾಟಿಂಗ್ ಎಲ್ಲರ ಗಮನವನ್ನ ಕೂಡ ಸೆಳೆತು. ಆಕರ್ಷಕ ಅರ್ಧ ಶತಕವನ್ನ ಕೂಡ ಸಿಡಿಸ್ತಾರೆ. ವಿರಾಟ್ ಕೊಹ್ಲಿ 69 ರನ್ ಗಳಿಸಿದ್ರೆ ದೇವದತ್ ಪಡಿಕ್ಕಲ್ 65 ರನ್ಗಳನ್ನ ಕೂಡ ಗಳಿಸಿರುವಂತದ್ದು. ಕೇವಲ 26 ಎಸೆತಗಳಲ್ಲಿ 4 ಸಿಕ್ಸರ್ಸ್ ಮತ್ತು 7 ಬೌಂಡ್ರಿ ಇದ್ದಂತಹ 61 ರನ್ಗಳನ್ನ ಗಳಿಸಿ ದೇವದತ್ ಪಡಿಕ್ಕಲ್ ಕೂಡ ಔಟ್ ಆಗ್ತಾರೆ. ನಂತರ ಬಂದಂತಹ ರಜತ್ ಪಟಿದಾರ್ ಕೂಡ ಸ್ಫೋಟಕ ಬ್ಯಾಟಿಂಗ್ ಅನ್ನ ಪ್ರದರ್ಶನ ಮಾಡಿರುವಂತದ್ದು. ಕೇವಲ 12 ಎಸೆತಗಳಲ್ಲಿ 3 ಸಿಕ್ಸರ್ ಮತ್ತು 2 ಬೌಂಡರಿ, ಒಟ್ಟಾರೆಯಾಗಿ 31 ರನ್ ಗಳಿಸಿ ಅವರು ಕೂಡ ಔಟ್ ಆಗ್ತಾರೆ. ಒಟ್ಟಾರೆಯಾಗಿ ಆರ್ಸಿಬಿ ಈ ಬಾರಿ ಒಂದು ಶುಭಾರಂಭವನ್ನ ಪಡೆದುಕೊಂಡಿದೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗಲಾರದು. ಅದು 25 ಎಸೆತಗಳು ಇರುವಾಗಲೇ ಅಂದ್ರೆ 6 ವಿಕೆಟ್ಗಳಿಂದ ಜಯವನ್ನ ಪಡೆದುಕೊಂಡಿದೆ ಈ ಬಾರಿ ಆರ್ಸಿಬಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.